ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಮಹಾನಾದ ಕರಿಗರ್ಜ ಕೋಟಿ ಕೋಟಿ ಗಹಿ ಕೀಸ್ ಮಹಿ ಪಟಕೈ ಗಜರಾಜ ಇವ ಸಪಥ ಕರೈ ದಸ ಸೀಸ್ ಭಾಗೆ ಭಾಲು ಬಲಿ ಮುಖ ಜೂಥಾ ಬ್ರುಕು ಬಿಲೋಕಿ ಜಿಮಿ ಮೇಷ ಬರುಥಾ चले भागी कपि भालु भवानी बिकल पुकारत आरत बानी यह निसिचर दुकाल सम अहई कपिकुल देश परन अब चहई कृपा बारी धर राम खरारी पाहि पाहि प्रणतारति हारी सकरुण बचन सुनत भगवाना चले सुधारी सरासन बाना राम सेन निज पाछे घाली चले सकोप महाबलशाली खैची धनुष सरसत संधाने झूठे तीर शरीर समाने लागत सर धावा रिस भरा कुधर डगमगत डोलति धरा. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಕುಂಭಕರ್ಣನ ಮೇಲೆ ರಾಮ ಭಯಾನಕವಾದಂತಹ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಅದು ಹೇಗೆ ಅಂತಂದ್ರೆ, ಮೋಡದ ಒಳಗಡೆ ಮಿಂಚು ಹೋಗಿ ಕಣ್ಮರೆ ಆಗತ್ತಲ್ಲ, ಆ ರೀತಿ ಕುಂಭಕರ್ಣನ ದೇಹದಿಂದ ಈ ಕಡೆಯಿಂದ ಹೋಗಿ ಹಿಂದೆಯಿಂದ ಹೊರಟು ಹೋಗ್ತಾ ಇತ್ತು. ಅವನ ಕಪ್ಪು ಶರೀರದಿಂದ ರಕ್ತ ಧಾರಾಕಾರವಾಗಿ ಹರಿತಾ ಇದ್ರೆ ಕಾಡಿಗೆಯ ಒಂದು ಬೆಟ್ಟದಿಂದ ಸಿಂಧೂರದ ಕಾಲುವೆ ಹರಿತಾ ಇದೆಯೇನೋ ಅನ್ನೋ ರೀತಿ ಅದು ಇತ್ತು. ಆ ವಾನರ ಬಲ್ಲೂಕಗಳೆಲ್ಲ ಅವನಿಗೆ ಗಾಯ ಆಗಿರೋದು, ಅವನು ಇನ್ನೇನು ಸಾಯ್ತಾನೆ ಅನ್ನೋದು ಗೊತ್ತಾಗಿ ಅವನ ಹತ್ರಕ್ಕೆ ಓಡ್ ಹೋಗ್ತಾ ಇದೆ. ಅವೆಲ್ಲ ಹತ್ರ ಬರ್ತಾ ಇದ್ದಂಗೆನೆ ಅವನು ಜೋರಾಗಿ ಅಟ್ಟಹಾಸ ಮಾಡ್ತಾನೆ, ಜೋರಾಗಿ ಅವನು ಕೂಗ್ತಾನೆ, ನಗುತ್ತಾನೆ. ಕುಂಭಕರ್ಣ ಭಯಂಕರವಾಗಿ ಗರ್ಜನೆ ಮಾಡಿ ಕೋಟಿ ಕೋಟಿ ಮರ್ಕಟರನ್ನ ಅಂದ್ರೆ ಕಪಿಗಳನ್ನ ಹಿಡಿದು ಮದಗಜದ ಹಾಗೆ ಅವನು ನೆಲಕ್ಕೆ ಅಪ್ಪಳಿಸೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಹಿಡಿದು ಅದನ್ನೆಲ್ಲ ಎಸಿತಾ ಇದ್ದಾನೆ. ರಾವಣನ ಹೆಸರು ಹೇಳಿ ಜಯಘೋಷ ಮಾಡ್ತಾ ಇದ್ದಾನೆ. ರಾವಣನಿಗೆ ಜಯವಾಗಲಿ ಅಂತ ಅವನು ಜಯಘೋಷವನ್ನ ಮಾಡ್ತಾ ಇದ್ದಾನೆ. ತೋಳುಗಳನ್ನ ನೋಡಿ ಆಡುಗಳ ಹಿಂಡು ಓಡಿ ಹೋಗುತ್ತಲ್ಲ, ಆ ರೀತಿ ವಾನರ ಭಲ್ಲೂಕಗಳು ಕುಂಭಕರ್ಣನನ್ನ ನೋಡಿ ಓಡ್ ಹೋಗ್ತಾ ಇದ್ದಾವೆ. ಶಿವ ಹೇಳ್ತಾನಿಲ್ಲಿ, ಭವಾನಿ ಕಪಿ ಕರಡಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಆರ್ತನಾದ ಮಾಡ್ತಾ, ಅಂದ್ರೆ ತುಂಬಾ ಜೋರಾಗಿ ಅಳೋದು, ಕಿರ್ಚೋದು, ಆ ರೀತಿ ಮಾಡ್ತಾ ಓಡ್ ಹೋಗ್ತಾ ಏನ್ ಹೇಳ್ತಾ ಇದ್ದಾರೆ, ಓ ಕೃಪಾನಿಧಿಯೇ, ಖರಾರಿಯೇ, ಪ್ರಣತಾರ್ತಿಹರ ಶ್ರೀರಾಮ, ಈ ವಿನಾಶಕ ಇದಾನಲ್ಲ, ಈ ವಾನರ ಲೋಕವನ್ನೇ ಸರ್ವನಾಶ ಮಾಡೋದಕ್ಕೆ ಬಂದಿರುವ ಕಾಲರೂಪನ ಹಾಗಿದ್ದಾನೆ, ಇವನಿಂದ ಕಾಪಾಡು ಕಾಪಾಡು ಅಂತಂದ್ಬಿಟ್ಟು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ, ರಾಮನನ್ನ ಕೃಪಾನಿಧಿ, ಕೃಪೆಯನ್ನ ತೋರ್ಸು ನಮ್ಮ ಮೇಲೆ ಅಂತ. ಆಮೇಲೆ ಖರಾರಿ, ಖರ ಅನ್ನುವಂತಹ ರಾಕ್ಷಸನನ್ನ ಕೊಂದಿರುವಂಥವನು. ಈ ರೀತಿ ಅವನ ಹೆಸರುಗಳನ್ನ ಕೂಗ್ತಾ ಕೂಗ್ತಾ ಇವನು ವಾನರ ಲೋಕವನ್ನೇ ನಾಶ ಮಾಡೋದಕ್ಕೆ ಬಂದಿರೋ ಹಾಗಿದ್ದಾನೆ, ಇವನಿಂದ ನಮ್ಮನ್ನ ಕಾಪಾಡು ಅಂತ ಬೇಡ್ಕೊಳ್ತಾರೆ. ಅವರೆಲ್ಲ ಇಷ್ಟೆಲ್ಲ ಕರುಣೆಯಿಂದ ಕೂಡಿ ಹೇಳ್ತಾ ಇರುವಂತಹ ಮಾತುಗಳನ್ನ ಕೇಳಿದ ತಕ್ಷಣ ಭಗವಂತ ಏನ್ ಮಾಡ್ದ, ಧನುರ್ಬಾಣಗಳನ್ನ ಧರಿಸ್ಕೊಂಡು ಹೊರಡ್ತಾನೆ. ಯಾಕೆ ಅಂತಂದ್ರೆ, ತನಗೆ ಸಹಾಯ ಮಾಡೋದಕ್ಕೆ ಬಂದಿರುವಂತಹ ವಾನರ ಬಲ್ಲೂಕಗಳೆಲ್ಲ ಹೆದರ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಅವನ್ ಪ್ರಾರ್ಥನೆ ಬೇರೆ ಮಾಡ್ಕೊಳ್ತಾ ಇದ್ದಾರಲ್ವಾ, ಅದಕ್ಕೋಸ್ಕರ ಈಗ ಧನುರ್ಬಾಣಗಳನ್ನ ಧರಿಸ್ಕೊಂಡು ಅವನು ಹೊರಡ್ತಾನೆ. ಆ ಮಹಾಬಲಶಾಲಿಯಾದಂತಹ ಶ್ರೀರಾಮ ಸೇನೆಯನ್ನ ತನ್ನ ಹಿಂದಿಟ್ಕೊಂಡು, ಅಂದ್ರೆ ತಾನು ಮುಂದೆ ಹೋಗಿ ಆ ಸೇನೆಯನ್ನ ಹಿಂದಕ್ಕೆ ಬಿಡ್ತಾನೆ. ಇಲ್ಲಿ ಕೋಪದಿಂದ ತುಂಬಿ ಅವನು ಮುಂದೆ ಸಾಕ್ತಾ ಇದ್ದಾನೆ. ಅವನು ಧನಸ್ಸನ್ನ ಸೆಳೆದು 100 ಬಾಣಗಳನ್ನ ಹೂಡ್ತಾನೆ. ಒಂದೇ ಸರಿ 100 ಬಾಣಗಳನ್ನ ಹೂಡ್ತಾನೆ. ಅದರಿಂದ ಹೊರೆ ಹೊಮ್ಮಿದಂತಹ ಬಾಣಗಳು ಆ ದೈತ್ಯನ ಶರೀರದ ಒಳಗಡೆ ಹೊಕ್ಕುತ್ತವೆ. ಅಂದ್ರೆ ಆ ಕುಂಭಕರ್ಣನ ಶರೀರದ ಒಳಗಡೆ ಭಗವಂತ ಬಿಟ್ಟಂತಹ ಬಾಣಗಳೆಲ್ಲ ಹೋಗಿ ನಾಟುತ್ತೆ. ಆ ಬಾಣಗಳು ತಗಲಿದ ತಕ್ಷಣ ಕುಂಭಕರ್ಣ ರೋಷಾವಿಷ್ಟನಾಗಿ ಮುನ್ನುಗ್ತಾನೆ. ನೋಡಿ, ಅಲ್ಲಿ ಅವನು ಬಿಡ್ಲಿಲ್ಲ. ಇದು ಒಬ್ಬ ಯೋಧನ ಒಂದು ಸ್ವಭಾವ. ಯಾಕೆ ಅಂತಂದ್ರೆ, ಅವನು ಭಗವಂತನೇ ಆಗಿರಬಹುದು, ಆದ್ರೆ ಇಲ್ಲಿ ತನ್ನ ಅಣ್ಣನ ಪರವಾಗಿ ಅವನು ಹೋರಾಡೋದಕ್ಕೆ ಬಂದಿದ್ದಾನಲ್ವಾ, ಇಲ್ಲಿ ಯುದ್ಧದಲ್ಲಿ ತಾನು ಗೆಲ್ತೀನೋ ಸೋಲ್ತೀನೋ ಸಾಯ್ತೀನೋ ಏನೋ ಗೊತ್ತಿಲ್ಲ, ಒಟ್ನಲ್ಲೇನು
ತಾನು ವೀರ ಯೋಧನ ಹಾಗೆ ಹೋರಾಡಬೇಕಷ್ಟು ಅವನ ಮನಸ್ಸಲ್ಲಿರುತ್ತಲ್ಲ. ಇಲ್ಲಿ ಆ ಭಗವಂತ ಬಿಟ್ಟಂಥ ಬಾಣ ಅವನ ಶರೀರದಲ್ಲಿ ಹೊಕ್ಕಿದ್ರೂ ಕೂಡ ಆ ಕುಂಭಕರ್ಣ ಏನು ಮಾಡ್ದ, ರೋಷಾವಿಷ್ಟನಾಗಿ ಇನ್ನೂ ಮುನ್ನುಗ್ತಾ ಇದ್ದಾನೆ. ಅವನು ಓಡಿದಂಥ ರಭಸಕ್ಕೆ ಪರ್ವತಗಳೆಲ್ಲ ಅಲ್ಲಾಡುತ್ತೆ. ಅಂದರೆ ಅಷ್ಟು ದೈತ್ಯ ಅವನು, ಅಷ್ಟು ಭಾರ. ಅವನು ಓಡೋ ಒಂದು ಓಟಕ್ಕೆ ಇಡೀ ಭೂಮಿನೇ ಅಲ್ಲಾಡ್ತಾ ಇದೆ. ಮತ್ತು ಪರ್ವತಗಳು, ಆ ರಭಸ ಇದೆಯಲ್ಲ, ಅವನು ಓಡಿದಂಥ ರಭಸ, ಅದಕ್ಕೆ ಪರ್ವತಗಳೆಲ್ಲನೂ ಅಲ್ಲಾಡ್ತಾ ಇದೆ. ಇನ್ನೆಷ್ಟು ಶಕ್ತಿಶಾಲಿ ಇರಬಹುದು, ಇನ್ನೆಷ್ಟು ಅವನು ದೈತ್ಯನ ಹಾಗಿರ್ಬೋದು ಅನ್ನೋದನ್ನು ನಾವಿಲ್ಲಿ ಊಹೆ ಮಾಡಿಕೊಳ್ಬಹುದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.